ಖಾತೆ ಹಂಚಿಕೆ ಮಾಡಲಾಗಿದೆ. 19 ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ರು. ಇವತ್ತು ಪಟ್ಟಿ ಫೈನಲ್ ಆಗಿ ಖಾತೆ ಹಂಚಿಕೆ ಮಾಡ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಇದೀಗ ಅದೇ ರೀತಿಯಾಗಿ ಖಾತೆ ಹಂಚಿಕೆ ಆಗಿದೆ. 19 ಸಚಿವರಿಗೆ, ಅದರಲ್ಲೂ ಕೂಡ ಕೆಲವರಿಗೆ ಖಾತೆ ಹಂಚಿಕೆ ಬದಲಾವಣೆ ಕೂಡ ಆಗಿದೆ. ಈ ಹಿಂದೆ 13 ಮಂದಿ ಸಚಿವರುಗಳು ಪ್ರಮಾಣ ವಚನ ಸ್ವೀಕರಿಸಿ ಖಾತೆಯನ್ನು ಅವರಿಗೆ ನೀಡಲಾಗಿತ್ತಲ್ಲ, ಅದರಲ್ಲಿ ಒಂದಷ್ಟು ಸಚಿವರ ಖಾತೆ ಕೂಡ ಬದಲಾವಣೆ ಆಗಿದೆ. ಹಾಗಾದ್ರೆ ಯಾರ್ಯಾರಿಗೆ ಖಾತೆ ಹಂಚಿಕೆ ಆಗಿದೆ, ಅದರಲ್ಲಿ ಯಾರ್ಯಾರಿಗೆ ಯಾವ ಸ್ಥಾನ ಸಿಕ್ಕಿದೆ, ಖಾತೆ ಸಿಕ್ಕಿದೆ ನೋಡೋದಾದ್ರೆ, ನೂತನ ಸಚಿವರಿಗೆ ಈಗಾಗಲೇ ಖಾತೆ ಹಂಚಿಕೆಯಾಗಿದ್ದು, ಬಿ ನಾಗೇಂದ್ರ ಅವರಿಗೆ ಯೋಜನೆ ಮತ್ತು ಸಾಂಖ್ಯಿಕ, ಈ ಹಿಂದೆ ಸುಧಾಕರ್ ಅವರು ಈ ಒಂದು ಖಾತೆಯನ್ನು ನಿರ್ವಹಿಸಿದ್ರು. ಕೃಷಿ ಖಾತೆ ಇದೀಗ PM ನರೇಂದ್ರ ಸ್ವಾಮಿ ಅವರಿಗೆ ಸಿಕ್ಕಿದೆ. ಅದೇ ರೀತಿಯಾಗಿ H.C. ಬಾಲಕೃಷ್ಣ ಅವರಿಗೆ ಪೌರಾಡಳಿತ ಖಾತೆಯನ್ನ ನೀಡಲಾಗಿದೆ. ಇನ್ನು ಎನ್ ಚಲುವರಾಯಸ್ವಾಮಿಗೆ, ರಾಮಲಿಂಗಾರೆಡ್ಡಿ ಅವರಿಗೆ ಈಗ ಕೊಟ್ಟಿದ್ರಲ್ಲ ಜಲಸಂಪನ್ಮೂಲ ಖಾತೆ, ಅದನ್ನ ಚಲುವರಾಯಸ್ವಾಮಿ ಅವರಿಗೆ ನೀಡಲಾಗಿದೆ. ಸಣ್ಣ ನೀರಾವರಿ ಖಾತೆಯನ್ನ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ನೀಡಲಾಗಿದೆ. ಅದೇ ರೀತಿಯಾಗಿ ಅರಣ್ಯ ಖಾತೆ ರಾಮಲಿಂಗಾರೆಡ್ಡಿ, ಎನ್ವೈರನ್ಮೆಂಟ್, ಅರಣ್ಯ ಎಲ್ಲವೂ ಕೂಡ ರಾಮಲಿಂಗಾರೆಡ್ಡಿ ಅವರಿಗೆ ಸಿಕ್ಕಿದೆ. ಸಣ್ಣ ಕೈಗಾರಿಕೆ ವಿಜಯಾನಂದ ಕಾಶ್ಯಪ್ಪನ ಅವರಿಗೆ ಹಂಚಲಾಗಿದೆ. ಅದೇ ರೀತಿಯಾಗಿ ಡೆಪ್ಯೂಟಿ ಸ್ಪೀಕರ್ ಆಗಿ ಮಂಕಾಳ ವೈದ್ಯರನ್ನ ನೇಮಿಸಲಾಗಿದೆ. ಹೊನ್ನಣ್ಣ ಅವರಿದ್ರು, ಆದರೆ ಇದೀಗ ಡೆಪ್ಯೂಟಿ ಸ್ಪೀಕರ್ ಆಗಿ ಮಂಕಾಳ ವೈದ್ಯ ಅವರಿಗೆ ಸಚಿವ ಸ್ಥಾನ ಇತ್ತು. ಆ ನಂತರ SS ಮಲ್ಲಿಕಾರ್ಜುನ್ ಅವರಿಗೆ ನೀಡಲಾಯಿತು. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮಧು ಬಂಗಾರಪ್ಪ ಈ ಹಿಂದೆ ಅದೇ ಖಾತೆಯನ್ನು ನಿರ್ವಹಿಸಿದ್ರು. ಅಬಕಾರಿ ಖಾತೆ ಶಿವಲಿಂಗೇಗೌಡರಿಗೆ ಸಿಕ್ಕಿದೆ. ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲಾಗಿದೆ. 19 ಸಚಿವರಿಗೆ ಈಗ ಖಾತೆ ಹಂಚಿಕೆ ಮಾಡಿದ್ದಾರೆ. ರಾಜ್ಯಪಾಲರ ಬಳಿ ಲಿಸ್ಟ್ ಇದೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಕೆಲವೇ ಕ್ಷಣದಲ್ಲಿ ಲಿಸ್ಟ್ ಕೂಡ ಬರುತ್ತೆ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಖಾತೆ ಹಂಚಿಕೆ ಮಾಡಲಾಗಿದೆ. ಚಲುವರಾಯಸ್ವಾಮಿ ನಿರ್ವಹಿಸುತ್ತಿದ್ದಂತಹ ಕೃಷಿ ಖಾತೆ PM ನರೇಂದ್ರ ಸ್ವಾಮಿ ಅವರಿಗೆ ಈಗ ಸಿಕ್ಕಿದೆ. ಈ ಹಿಂದೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಚಲುವರಾಯಸ್ವಾಮಿ ಈ ಒಂದು ಖಾತೆಯನ್ನ, ಹಾಗೆಯೇ ರಹೀಂ ಖಾನ್ ಅವರು, H.C. ಬಾಲಕೃಷ್ಣ ಅವರೀಗ ಪೌರಾಡಳಿತ ಖಾತೆ ನಿರ್ವಹಿಸಲಿದ್ದಾರೆ. ಎನ್ ಚಲುವರಾಯಸ್ವಾಮಿ ಅವರಿಗೆ ಜಲಸಂಪನ್ಮೂಲ ಖಾತೆ, ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಸಣ್ಣ ನೀರಾವರಿ ಖಾತೆಯನ್ನ ನೀಡಲಾಗಿದೆ. ಸಕ್ಕರೆ ಜವಳಿ ರುದ್ರಪ್ಪ ಲಮಾಣಿ ಅವರಿಗೆ ನೀಡಲಾಗಿದೆ. KH ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ, ಅವರ ಬೇಡಿಕೆ ಇದ್ದಿದ್ದು ಕೂಡ ಅದೇ. ಸೊ ಈಗ ಅವರ ಖಾತೆ ಬದಲಾವಣೆ ಮಾಡಿ ಸಮಾಜ ಕಲ್ಯಾಣ ಇಲಾಖೆಯನ್ನು ಕೊಡಲಾಗಿದೆ. ಅದೇ ರೀತಿಯಾಗಿ ಶಿವರಾಜ್ ತಂಗಡಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಖಾತೆಯನ್ನ ನೀಡಲಾಗಿದೆ. ಕನ್ನಡ ಸಂಸ್ಕೃತಿ ಇಲಾಖೆ, ಈ ಹಿಂದೆ ಕೂಡ ಶಿವರಾಜ್ ತಂಗಡಗಿ ಅವರು ಈ ಒಂದು ಖಾತೆಯನ್ನು ನಿರ್ವಹಣೆ ಮಾಡಿದ್ರು. ಇದೀಗ ನೂತನ ಸಚಿವರಿಗೆ ಅಧಿಕೃತ ಖಾತೆಯನ್ನ ಹಂಚಿಕೆ ಮಾಡಲಾಗಿದೆ. ಜಮೀರ್ ಅಹಮದ್ ಅವರಿಗೆ ವಸತಿ ಖಾತೆಯನ್ನ ಹಂಚಲಾಗಿದೆ. ಮಂಕಾಳ ವೈದ್ಯರಿಗೆ ಡೆಪ್ಯೂಟಿ ಸ್ಪೀಕರ್ ಅನ್ನ ನೀಡಲಾಗಿದೆ. ಶಿವಲಿಂಗೇಗೌಡರಿಗೆ ಅಬಕಾರಿ ಖಾತೆ. ಸೊ ಈಗ ಲಕ್ಷ್ಮಣ್ ಸವದಿ ಅವರಿಗೆ ಸಹಕಾರ ಖಾತೆಯನ್ನ ನೀಡಲಾಗಿದೆ. ಪುಟ್ಟರಂಗ ಶೆಟ್ಟಿ ಅವರಿಗೆ ಪಶುಸಂಗೋಪನೆ ಮತ್ತು ರೇಷ್ಮೆ ಖಾತೆ ಸಿಕ್ಕಿದೆ. ಸಂತೋಷ್ ಲಾಡ್ ಕಾರ್ಮಿಕ ಸಚಿವರಾಗಿ ಕಾರ್ಯನಿರ್ವಹಣೆ ಮಾಡಲಿದ್ದಾರೆ. ಅದೇ ರೀತಿಯಾಗಿ ಬಸವಂತಪ್ಪ ಅವರಿಗೆ ಮುಜರಾಯಿ, ಮೀನುಗಾರಿಕೆ, ಬಂದರು, ಒಳನಾಡು, ಇದನ್ನ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡಿ ಅಂತ ಹೇಳಿ ಅನೇಕರು ಬೇಡಿಕೆ ಇಟ್ಟಿದ್ರು. ಇದೀಗ ಆ ಖಾತೆಯನ್ನ ನೀಡಲಾಗಿದೆ. ರಾಮಲಿಂಗಾರೆಡ್ಡಿ ಅವರಿಗೆ ಅರಣ್ಯ ಖಾತೆ, ಎನ್ ಚಲುವರಾಯಸ್ವಾಮಿ ಅವರಿಗೆ ಜಲಸಂಪನ್ಮೂಲ ಖಾತೆ, ಸಹಕಾರ ಸಚಿವರಾಗಿ ಲಕ್ಷ್ಮಣ್ ಸವದಿ ಅವರಿಗೆ ನೀಡಲಾಗಿದೆ. ಅವರ ಇಂಟ್ರೆಸ್ಟ್ ಕೂಡ ಅದೇ. ಈ ಹಿಂದೆ ಕೂಡ ಆ ಒಂದು ಖಾತೆಯನ್ನು ಅವರು ಈ ಹಿಂದೆ ಅವರು ಕಾರ್ಯನಿರ್ವಹಣೆ ಮಾಡಿದ್ರು. ಆ ಖಾತೆಯಲ್ಲಿ KH ಮುನಿಯಪ್ಪ ಅವರು ಸಮಾಜ ಕಲ್ಯಾಣ ಇಲಾಖೆಯ ಬೇಡಿಕೆ ಇಟ್ಟಿದ್ರು, ಅದೇ ಸಿಕ್ಕಿದೆ ಈಗ ಅವರಿಗೆ. ರಾಮಲಿಂಗಾರೆಡ್ಡಿ ಅವರಿಗೆ ಅರಣ್ಯ ಖಾತೆಯನ್ನ ನೀಡಲಾಗಿದೆ. ಜಲಸಂಪನ್ಮೂಲದ ಬದಲಾಗಿ ಅವರ ಖಾತೆಯನ್ನ ಇದೀಗ ಚೇಂಜ್ ಮಾಡಲಾಗಿದೆ. ಸಣ್ಣ ಕೈಗಾರಿಕೆಯನ್ನ ವಿಜಯಾನಂದ ಕಾಶ್ಯಪ್ಪ ಅವರಿಗೆ ನೀಡಲಾಗಿದೆ. ಮಂಕಾಳ ವೈದ್ಯರನ್ನ ಡೆಪ್ಯೂಟಿ ಸ್ಪೀಕರ್ ಅನ್ನಾಗಿ ಈಗ ನೇಮಿಸಲಾಗಿದೆ. S ಪೊನ್ನಣ್ಣ ಅವರಿಗೆ ಕೊಡಲಾಗಿತ್ತು. ಅವರನ್ನ ಈಗ CM ಅವರ ರಾಜಕೀಯ ಕಾರ್ಯದರ್ಶಿಯನ್ನಾಗಿ ನೇಮಿಸಿ ಸಂಪುಟ ದರ್ಜೆಯ ಸ್ಥಾನಮಾನ ಕೊಟ್ಟ ಬಳಿಕ ಇದೀಗ ಮಂಕಾಳ ವೈದ್ಯರಿಗೂ ಕೂಡ ಬೇಜಾರಾಗಬಾರದು ಅಂತ ಹೇಳಿ ಡೆಪ್ಯೂಟಿ ಸ್ಪೀಕರ್ ಅನ್ನಾಗಿ ಅವರನ್ನ ನೇಮಿಸಲಾಗಿದೆ. S ಪೊನ್ನಣ್ಣ ಅವರಿಗೆ ಇದನ್ನ ನೀಡಲಾಗಿತ್ತು. ಮಂಕಾಳ ವೈದ್ಯರಿಗೆ ಸಚಿವ ಸ್ಥಾನನೇ ಸಿಕ್ಕಿತ್ತು, ಆದರೆ ಅದನ್ನ ಅನಂತರ SS ಮಲ್ಲಿಕಾರ್ಜುನ್ ಅವರಿಗೆ ನೀಡಲಾಗಿತ್ತು. ಗೊಂದಲ ಆಗಿದೆ, ಒಂಚೂರು ಕನ್ಫ್ಯೂಷನ್ ಆಗಿತ್ತು ಅಂತ ಹೇಳ್ತಾ ಇದ್ರು. ಆ ನಂತರ ಮಂಕಾಳ ವೈದ್ಯರಿಗೆ ಸ್ಥಾನ ತಪ್ಪಿತ್ತು. ಇದೀಗ ಖಾತೆ ಹಂಚಿಕೆ ಮಾಡಲಾಗಿದೆ. ಹಲವು ದಿನಗಳಾದ ಬಳಿಕ ಅಂತೂ ಇಂತೂ ಕಸರತ್ತು ಮಾಡಿ, ಸರ್ಕಸ್ ಮಾಡಿ ಈಗ ಖಾತೆ ಹಂಚಿಕೆ ಫೈನಲ್ ಆಗಿ ಖಾತೆ